ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ ನೀವು ನೋಡಿರ್ಬೋದು, ಆಲ್ರೆಡಿ ನಮ್ಮ ತೋಟದ ವ್ಲಾಗ್ನ ಮಾಡಿದ್ದೆ. ಸೊ ಇವತ್ತು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಇವತ್ತಿನ ಒಂದು ವಿಡಿಯೋನು. ಸೊ ಏನಪ್ಪ ಅಂತ ಅಂದರೆ, ನಾನು ತೋಟಕ್ಕೆ ಬಂದಿದ್ದೀನಲ್ಲ, ಸೊ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದೇ ಆಗಿರ್ಬೋದು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ನಾನು ಈವ್ನಿಂಗ್ ಸಂಜೆ ಬಂದಿರೋದು ತೋಟಕ್ಕೆ. ಇಷ್ಟು ದಿನ ತೋಟಕ್ಕೆ ಬಂದಿರಲಿಲ್ಲ. ಯಾಕಂತ ಅಂದರೆ ನಮ್ಮಪ್ಪ ನನ್ನನ್ನು ಹೊಲ್ದಕ್ಕೆ ಕಳಿಸ್ತಾ ಇರಲಿಲ್ಲ. ಸೊ ಬಿಕಾಸ್ ನಿಮಗೆ ಗೊತ್ತಲ್ಲ, ತುಂಬ ಬಿಸಿಲು, ಈಚೆ ಹೋಗೋದಕ್ಕೆ ಆಗ್ತಿರಲಿಲ್ಲ. ತುಂಬ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು, 36 ಡಿಗ್ರಿ ಹೊರಟೋಗ್ಬಿಟ್ಟಿತ್ತು. ಸೊ ಈಚೆನೇ ಹೋಗೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಹೆವಿ ಬಿಸಿಲು. ನಮ್ಮಪ್ಪ ಅಂತೂ ಈಚೆಗೆ ಕಳಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತೋಟಕ್ಕೆ ಬರೋಕ್ಕಾಗ್ತಾಯಿರಲಿಲ್ಲ. ಸೊ ಇವತ್ತು ತುಂಬ ದಿನ ಆದಮೇಲೆ ತೋಟಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಆಲ್ರೆಡಿ ನಾನು ತೋರಿಸಿದ್ದೀನಿ ನಮ್ಮ ತೋಟದ ವ್ಲಾಗ್ನ. ಸೊ ನಮ್ಮ ತೋಟದಲ್ಲಿ ಇವತ್ತೊಂದು ಚಿಕ್ಕ ವ್ಲಾಗ್ ಅಷ್ಟೇ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೋಸೆ ಇರೋದು ಕೀಳು, ಗಂಜಿ ಇರೋದು ಕೀಳಬೇಕು. ನನಗೆ ಗಂಜಿ ಬೇಕು. ಚಿಕ್ಕ ಮರದಲ್ಲೇ ನೋಡು, ಪರವಾಗಿಲ್ಲ. ಇಷ್ಟೊಂದು ಮರ ಬೆಳೆಸಿದ್ರೂ ಒಂದು ಎಳ್ನೀರು ಕುಡಿಯೋಕೆ ಆಯ್ತಾ ಇಲ್ವಲ್ಲ ನಮ್ಮ ಕೈಲಿ. ಏನಮ್ಮ, ಹೆಂಗೆ ಕಿತ್ಕೊಳಕ್ಕಾಗ್ಬಿಡುತ್ತೆ? ಇಷ್ಟು ದೊಡ್ಡ ಒಂದು 45 ಗಿಡ ಏನೋ ತೆಂಗಿನ ಮರ ಬೆಳೆದಿದ್ದೀರಲ್ಲ, ಒಂದು ಜೋಣಿ ಕುಡ್ಲು ಮಡಗಿಲ್ಲ, ಏನಿಲ್ಲ. ಮನೆ ಮಕ್ಕಳು ಒಂದು ಎಳ್ನೀರು ಕುಡಿಯೋಕೆ ಆಯ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಎಳ್ನೀರು ಕುಡ್ದು? ಒಂದು 2 ಕಿತ್ತಾಕು, ನಾನು ನಿನ್ನ ಮೇಲೆ ಡೈಲಿ ಕುಡಿಬೇಕು ಎಳ್ನೀರನ್ನ. ಬಿಸಿಲು ಜಾಸ್ತಿ. ಒಂದು ಎಳ್ನೀರು ಕೀಳಕ್ಕೆ ಸಾಹಸ ಮಾಡ್ತಾವನಿ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇವತ್ತು ಎಳ್ನೀರು ಕುಡಿಲೇಬೇಕು. ಅದೇನು ಮಾಡ್ಚೋ, ಏನು ಎಣಿತತ್ಯ? ಸೊ ನಮ್ಮ ತೋಟದ ವಿಡಿಯೋ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿದೆ ನೇಚರ್. ಈ ನೇಚರಲ್ಲಿ ಫೋಟೋ ಶೂಟ್ ಮಾಡೋಕ್ಕಂತೂ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಈ ಜಾಗ. ಏಕೆ ಅಂದರೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಹಾಯಾದ ಈ ಸಂಜೆ ಆನಂದ ತುಂಬಿರಲು. ಸಾಂಗ್ ಬರಲ್ಲ ಮೇಡಮ್ಮಿ, ಪ್ಲೀಸ್ ನನಗೋಸ್ಕರ, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಆಡು ಮಾ. ಮಮ್ಮಿ ಅದ್ಯಾವುದೋ ಹಿಂದಿ ಸಾಂಗ್ ಆಡ್ತೀಯಲ್ಲ, ಆಡ್ಚ ಮಮ್ಮಿ, ಹಿಂದಿ ಸಾಂಗ್. ಮಾವ್, ನನ್ನ ಸಬ್ಸ್ಕ್ರೈಬರ್ಗೆ ಏನಾದರೂ ಹೇಳಮ್ಮ, ಒಂದು ಸಾಂಗ್ ಆಡು ಹೋಗ್ಲಿ. ಒಂದು ಸಾಂಗ್ ಆಡು ಮಮ್ಮಿ, ಹಿಂದಿ ಸಾಂಗ್ ಆಡ್ತೀಯಲ್ಲ ಆಡು. ಇಲ್ಲಿ 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 ಇಲ್ಲಿ
ನಮ್ಮಮ್ಮಂಗೆ ಫುಲ್ಲು ನಾಚಿಕೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮಮ್ಮನ ಕೈಲಿ ಆಡಿಸ್ತೀನಿ. ಸೊ ಆ್ಯಕ್ಚುಲಿ ಆಡ್ತಾರೆ, ಇವಾಗ ಆಡೋದಕ್ಕೆ ಸ್ವಲ್ಪ ಅವ್ರಿಗೆ ನಾಚಿಕೆ ಅಷ್ಟೆ. ಸೊ ನಮ್ಮ ತೋಟದ ವಿಡಿಯೋ ನೋಡಿದ್ರಲ್ಲ, ಅಂತ ಹಾಂ ವಿತ್ತು ಸಾಹಸ ಮಾಡ್ತಿದ್ಯಲ್ಲಮ್ಮ ಚೆಚ್ಚಕ್ಕೆ. ಇಸ್ಕೊ, ಅದು ಮಡಗಿ ಇನ್ನೊಂದು ಕುಡಿ. ನೀನು ಕುಡಿಯೋ, ನೀನು ಕುಡಿ, ಅದು ನಾನು ಕುಡಿ. ಅದ್ರಾಗಿಲ್ಲ. ಇವನು ನಮ್ಮ ಅಣ್ಣ ಇವನೇ ಕಿತ್ತಿತ್ತು ಎಳ್ನೀರನ್ನ. ಬನ್ನಿ ಗೈಸ್ ಎಲ್ಲ ಎಳ್ನೀರು ಕುಡೀರಿ ನಮ್ಮ ತೋಟದಲ್ಲಿ. ಸಾಕು ಕುಡಿ, ನಿಮಗೆ ಗಂಜಿ ಸೂಪರ್ ಆಗೈತೆ. ನೀನು ಕುಡಿಚಮ್ಮ, ಕುಡಿಯಮ್ಮ ಇರಲಿ. ಬೇಡ ಬೇಡ, ನಂಗೆ ಸಾಕು. ಬಿಸಿಲುಗಾಲದಲ್ಲಿ ಎಳ್ನೀರು ತುಂಬಾ ಒಳ್ಳೆಯದು. ಎಲ್ಲರೂ ಎಳ್ನೀರು ಕುಡೀರಿ. ರೈಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಗೊತ್ತಲ್ಲ ಎನ್ವಿರಾನ್ಮೆಂಟ್ ವೆದರ್ ಹೆಂಗೈತೆ ಅಂತ. ಸೊ ಎಳ್ನೀರು ಕುಡೀರಿ ಅಂತ ಹೇಳಿ. ಆಯ್ತು, ಕುಡಿದೀನಿ. ನಾನು ಕೊಡಮ್ಮ. ಟೈಮ್ ಬಂದು 6:45 ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚೆನ್ನಾಗಿದ್ದೀನಿ. ಬಾಯ್ ಮಾಡಮ್ಮ.